ಆವತ್ತು ಕಾಲ್ನಡಿಗೆಯಲ್ಲಿ ನಡೆದು ಹೋಗ್ತಾ ಇದ್ರು. ಸೊ ನಾವು ಈಗಲೂ ಕೂಡ ಪುಳಕಿತರಾಗ್ತೇವೆ. ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಎಲ್ಲರಿಗೂ ಉತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟ ಮೇ 9ನೇ ತಾರೀಕು ಏನು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ವೇದಿಕೆ ಸಜ್ಜಾಗಿದೆ. ಈ ಅಭಿಮಾನೋತ್ಸವದ ಹಿನ್ನೆಲೆ ನಮ್ಮ ಜೊತೆ ಮಾತಾಡೋದಕ್ಕೆ BJP ಹಿರಿಯ ನಾಯಕರು ಹಾಗೂ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಇರೋದಿದ್ದಾರೆ. ಸರ್, BSO ಅಭಿಮಾನೋತ್ಸವದ ಬಗ್ಗೆ ನೀವು ಬರೆದಂಥ ಆರ್ಟಿಕಲ್ಗಳನ್ನ ನಾವು ಓದ್ವಿ. ಸರ್, ಈಗ ಪ್ರಸಕ್ತ ರಾಜಕೀಯಕ್ಕೆ 50 ವರ್ಷದ ಏನು ಯಡಿಯೂರಪ್ಪ ಅವರ ಸಾಧನೆ ಮತ್ತು ಪರಿಶ್ರಮ ಇದೆ, ಈಗ ಪ್ರಸಕ್ತ ರಾಜಕೀಯಕ್ಕೆ ಈ ಅಭಿಮಾನೋತ್ಸವ ಎಷ್ಟು ಪ್ರಸ್ತುತ ಸರ್? ಭಾಳ ಪ್ರಸ್ತುತ. ಯಾಕೆಂತಂದರೆ ಇವತ್ತಿನ ನಾಯಕತ್ವದಲ್ಲಿ ಹೋರಾಟದ ಮನೋಭಾವನೆ ಭಾಳ ಕಡಿಮೆ. ಅವರ ಕಾಲದಲ್ಲಿ ಹೋರಾಟ ಅಂತಂದ್ರೇ ಬೇರೆ, ಇವತ್ತಿನ ಹೋರಾಟಗಳೇ ಬೇರೆ. ಆವತ್ತು ಕಾಲ್ನಡಿಗೆಯಲ್ಲಿ ನಡೆದು ಹೋಗ್ತಾ ಇದ್ರು ಹೋರಾಟ ಮಾಡಲಿಕ್ಕೆ, ಸೈಕಲ್ಗಳಲ್ಲಿ ಹೋಗ್ತಿದ್ರು. ಇವತ್ತಾಗಿಲ್ಲ. ಇವತ್ತು ಸಂಪೂರ್ಣ ಸ್ಥಿತಿಯೇ ಬದಲಾಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಹೋರಾಟವನ್ನು ನಾವ್ಯಾರೋ ಸಂಘ ಸಂಸ್ಥೆಗಳಲ್ಲಿ ನೋಡ್ಬೋದೇ ಹೊರತು ರಾಜಕೀಯ ಪಕ್ಷಗಳಲ್ಲಿ ಅಂಥ ಹೋರಾಟದ ಬಿಸಿ ಕಾಳಜಿಯನ್ನು ನೋಡ್ತಾ ಇಲ್ಲ. ಆ ಕಾರಣದಿಂದ ಅವರ ಕಾಲವನ್ನು ನೆನೆಸ್ಕೊಂಡ್ರೆ ನಮ್ಮಂಥವರಿಗೆ ನಾವು ಈಗಲೂ ಕೂಡ ಪುಳಕಿತರಾಗ್ತೇವೆ. ಇಂಥ ಹೋರಾಟಗಾರರು ಅನ್ನು ನೋಡಿ ನಾವು ಕೂಡ ಹೋರಾಟಗಳನ್ನು ರೂಪಿಸ್ತಕ್ಕಂಥ ದಿನಗಳು ಆ ಕಾಲ ಇತ್ತು. ಆದ್ದರಿಂದ ವಿಶೇಷವಾಗಿ ಈ ದಕ್ಷಿಣ ಭಾರತದಲ್ಲಿ ಹೋರಾಟ ರೂಪಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೊಸ ಆಯಾಮವನ್ನು ಕಲ್ಪಿಸಿಕೊಟ್ಟವರು, ಅನೇಕ ಮಿತ್ರರನ್ನು ಸೇರಿಸಿಕೊಂಡು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದವರು, ಯುವಕರನ್ನು, ಬೇರೆ ಎಲ್ಲರನ್ನೂ, ಮಹಿಳೆಯರನ್ನು ಎಲ್ಲರನ್ನೂ ಸೇರಿಸಿಕೊಂಡು ನಾಯಕರನ್ನಾಗಿ ಬೆಳೆಸಿದವರು. ಇವತ್ತು ಆ ಅಭಿಮಾನ ಎಲ್ಲರೂ ಸೇರಿ ಅವರಿಗೆ ಅಭಿಮಾನೋತ್ಸವವನ್ನು ಮಾಡಬೇಕು ಅಂಥೇಳಿ 9ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಅದರಲ್ಲಿ ಭಾಗಿಯಾಗ್ತೇನೆ. ಅವರ ಅಧಿಕಾರಾವಧಿಯಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾರು ಅವರು ಇವರು ಅನ್ನದೇ ಎಲ್ಲರಿಗೂ ಉತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟ ಒಬ್ಬ ವ್ಯಕ್ತಿ. ವಿಶೇಷವಾಗಿ ದಲಿತರ ಬಗ್ಗೆ ಅವರಿಗೆ ಕಾಳಜಿ ಇತ್ತು. ಮಹಿಳೆಯರ ಬಗ್ಗೆ, ಮಕ್ಕಳಿಗೆ, ಹುಟ್ಟಿದ ಮಗುವಿಗೆ 10,000 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ರು. ಅದು ಇವತ್ತು ಅವರಿಗೆ ಫಲ ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಆಗ ಕುಟುಂಬಗಳಿಗೆ ಯಾವ ಹೆಣ್ಣು ಮಕ್ಕಳು 5-10 ಕಿಲೋಮೀಟ್ರ್ ನಡೆದು ಹೋಗಬೇಕಾಗಿತ್ತು ಶಾಲೆಗಳಿಗೆ, ಅವ್ರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅವರಿಗೆ ಬೈಸಿಕಲ್ಗಳನ್ನು ಕೊಟ್ಟಿದ್ದು, ಇವೆಲ್ಲವನ್ನು ನಾವು ನೋಡಿದ್ದೇವೆ. ಮಕ್ಕಳಿಗೆ ಇದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು. ಹೀಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾರಾದರೂ ಕಾರ್ಖಾನೆಗಳನ್ನು ತೆರೀತಕ್ಕಂಥವರು, ಇದು ಫ್ಯಾಕ್ಟ್ರಿಗಳನ್ನು ಮಾಡ್ತಕ್ಕಂಥವ್ರಿಗೆ KIDBಯಿಂದ 75% ರಿಯಾಯಿತಿ ದರದಲ್ಲಿ ನಿವೇಶನಗಳನ್ನು ಕೊಟ್ಟು 4%ಗೆ ಅವರಿಗೆ ಲೋನ್ ಕೊಡಬೇಕು, ಬಡ್ಡಿ 4% ಬಡ್ಡಿಗೆ. ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರ ಇದಕ್ಕೂ ಅವರು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆ ಪ್ರೀತಿಯೇ ಇವತ್ತು ಅಭಿಮಾನೋತ್ಸವವಾಗಿ ಹೊರಹೊಮ್ಮಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಅಂಥವರಿಗೆ ಅವರಿಗೆ ಅಭಿಮಾನದ ಒಂದು ಇದನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅದು ಈ ಯುವ ಪೀಳಿಗೆಗೆ ಅದು ಒಂದು ಪ್ರೇರೇಪಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ.